ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಬೆಳಗಾವಿಯ ಕಾಕತಿಯಲ್ಲಿ ಸಿದ್ದರಾಮೇಶ್ವರ ಆಗ್ರೋ ಕೇಂದ್ರದ 32ನೇ ವರ್ಷದ ಪಾದಾರ್ಪಣೆ ಹಾಗೂ ಬಾಳಾ ಸಾಹೇಬ್ ಉದ್ಗಟ್ಟಿ ಭರಮಣ್ಣ ಉಪ್ಪಾರ್ ಹುಟ್ಟುಹಬ್ಬ ನಿಮಿತ್ತ 59 ಸಮಾಜ ಸೇವಕರ ಪ್ರಶಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ನಗರದ ಕೃಷಿ ವ್ಯಾಪಾರಸ್ಥರು, ಕನ್ನಡ ಮತ್ತು ರೈತ ಪರ ಹೋರಾಟಗಾರರು, ಸಮಾಜ ಸೇವಕರು ಹಾಗೂ ಅಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಸನ್ಮಾನ ಬಾಳಾ ಸಾಹೇಬ್ ಕಲ್ಲಪ್ಪ ಉದ್ಗಟ್ಟಿ ಅವರು 56ನೇ ವರ್ಷದ ಹುಟ್ಟುಹಬ್ಬ ಮತ್ತು ತುಕಾನಟ್ಟಿ ಗ್ರಾಮದ ಭರಮಣ್ಣ ಉಪ್ಪಾರ್ ಅಧ್ಯಕ್ಷರು ಉಪ್ಪಾರ್ ಅಭಿವೃದ್ಧಿಯ 45ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ 59 ಜನರಿಂದ ರಕ್ತದಾನ ಶಿಬಿರ ಮತ್ತು 49 ಜನರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಮೂಡಲಗಿ ತಾಲೂಕಿನ ತುಕಾನಟ್ಟಿ ಗ್ರಾಮದ ಸಮಾಜ ಸೇವಕರು, ಭರಮಣ್ಣ ಉಪ್ಪಾರ್ ಅಧ್ಯಕ್ಷರು ಮತ್ತು ಉಪ್ಪಾರ್ ಅಭಿವೃದ್ಧಿಯ ನಿಗಮ ಬೆಂಗಳೂರು ಕರ್ನಾಟಕ ಸರ್ಕಾರ ಸಂಪುಟ ದರ್ಜೆ ಸಚಿವ ಅವರಿಗೆ ಹುದ್ದೆ ಸಿಕ್ಕಿದ್ದಕ್ಕೆ ಬೆಳಗಾವಿ ನಗರದ ಅಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಾಳಾ ಸಾಹೇಬ್ ಉದ್ಗಟ್ಟಿ, ಪ್ರಧಾನ ಗುರುಗಳಾದ ಅಪ್ಪ ಸಾಹೇಬ್ ಗಿರಣ್ಣವರ್ ಹಾಗೂ ಪತ್ರಕರ್ತರಾದ ವೀರಭದ್ರ ಕೋರೆ, ಗೋಪಾಲ್ ಪವಾರ್, ಪುಂಡಲಿಕ್ ಕೊಡ್ಲಿ, ಸಂಜೀವ್ ಬೈರಿಗೋಳ್ ಮತ್ತು ವೀರಭದ್ರ ಖಾನಾಪುರ ಎಲ್ಲ ಕೂಡಿ ಭರಮಣ್ಣ ಅವರಿಗೆ ಬೆಳ್ಳಿ ಕಿರೀಟ ಧಾರಣೆ ಮಾಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈಗ ಶ್ರೀರಾಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಭಿನಂದನೆಗಳು. ಸಿದ್ದರಾಮೇಶ್ವರ ಆಗ್ರೋ ಕೇಂದ್ರ ಬೆಳಗಾವಿಯ 32ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ. ಅದರ ಪ್ರಯುಕ್ತವಾಗಿ ಇವತ್ತು ಬಾಳಾ ಸಾಹೇಬ್ ಉದ್ಗಟ್ಟಿ ಮಾಲೀಕರು ಮತ್ತು ಉಪ್ಪಾರ ನಿಗಮವನ್ನು ಅಧ್ಯಕ್ಷರಾಗಿರ್ತಕ್ಕಂಥ ಉಪ್ಪಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತಿನ ಒಂದು ಚರ್ಚಾಗೋಷ್ಠಿ ನಡೆಸಿದ್ದಾರೆ. ಸಿದ್ದರಾಮೇಶ್ವರ ಆಗ್ರೋ ಕೇಂದ್ರ ಸ್ಥಾಪನೆಯಾಗಿ 32ನೇ ವರ್ಷದ ನಿಮಿತ್ತ ಮತ್ತು ಆತ್ಮೀಯ ಸಹೋದರ ಬಾಳುವಣ್ಣ ಉದ್ಗಟ್ಟಿಯವರ 59ನೇ ಹುಟ್ಟುಹಬ್ಬ, ಅದರ ಜೊತೆ ನಂತರ 45ನೇ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಶ್ರೀ ಸಿದ್ದರಾಮೇಶ್ವರ ಆಗ್ರೋ ಕೇಂದ್ರ ಬೆಳಗಾವಿ 32ನೇ ವರ್ಷ ಪಾದಾರ್ಪಣೆ, ಶ್ರೀಮತಿ ರತ್ನಾಬಾಯಿ ಕಲ್ಲಪ್ಪ ಉದ್ಗಟ್ಟಿ ಸಾಮಾಜಿಕ ಪ್ರತಿಷ್ಠಾನ 23ನೇ ವರ್ಷದ ಪಾದಾರ್ಪಣೆ ನಿಮಿತ್ತ ಇವತ್ತು ನನ್ನ ಪ್ರೀತಿಯ ತಮ್ಮ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸಿದ್ದರಾಮೇಶ್ವರ ಆಗ್ರೋ ಕೇಂದ್ರ ಸತತ 32 ವರ್ಷಗಳನ್ನು ತುಂಬಿ 33 ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಸೊ ಸತತವಾಗಿ 32 ಅನ್ನೋದು ಬರೀ ನಂಬರ್ ಆಗಿರುತ್ತೆ. ಸೊ ಆ ವರ್ಷಗಳನ್ನ ಫಿಲ್ ಮಾಡಬೇಕು ಅಂದರೆ ಭಾಳ ಕಷ್ಟನೇ. ನಮ್ಮ ಉದ್ಘಾಟಿ ಸವರು ಅದೆಷ್ಟು ದಿನ ಕಣ್ಣಿಗೆ ನಿದ್ದೆ ಇಲ್ಲದೆ, ಅದೆಷ್ಟು ದಿವಸ ಹೊಟ್ಟೆಗೆ ಊಟ ಇಲ್ಲದೆ ಒಂದು ಕಲಾವಿದರನ್ನ ಹುಡುಕಿ ನ್ಯೂಸ್ ರಿಪೋರ್ಟರ್ ವೀರಭದ್ರ ಕೋರೆ, ಎಂಪವರ್ ನ್ಯೂಸ್ ಬೆಳಗಾವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್. ನಮಸ್ಕಾರ.